ಹಾಯ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ಯಾಬೇಜ್ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ಮೊದಲನೇದಾಗಿ ನಾನೊಂದು ಕ್ಯಾಬೇಜ್ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಒಂದು ಕ್ಯಾಬೇಜ್ ಕಟ್ ಮಾಡಿ. ಮತ್ತು ಒಗ್ಗರಣೆಗೆ ಒಂದು ಟೊಮೆಟೊ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಒಂದು 2 ಮೆಣಸು, ಮತ್ತು ಒಂದು ಶುಂಠಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಲಾಸ್ಟಿಗೆ ಸ್ವಲ್ಪ ಇದು ಕೊಬ್ಬರಿ ಹಾಕಿದರೆ ಒಳ್ಳೆ ಆಗುತ್ತೆ. ಕೊಬ್ಬರಿ ತುರಿ ಅದು ಟೇಸ್ಟ್ ಆಗಿರುತ್ತೆ ಪಲ್ಯಕ್ಕೆ. ಮತ್ತು ಶುಂಠಿ ಹಾಕಿ ಯೂಸ್ ಮಾಡೋದಂದರೆ ನೀವು ನೆಕ್ಸ್ಟ್ ದಿವಸ ಯೂಸ್ ಮಾಡಬೇಕಾದ್ರೆ ಅದು ಕ್ಯಾಬೇಜ್ ಪಲ್ಯ ಹಾಳಾದಾಗೆ ವಾಸನೆ ಬರ್ತದಲ್ಲ, ಅದಕ್ಕೆ ಈ ಶುಂಠಿ ಹಾಕಿದರೆ ನಿಮಗೆ ಒಳ್ಳೆಯದು ಅಂತ ಹೇಳ್ತೇನೆ. ಮತ್ತು ಈಗ ಸ್ಟವ್ಗೆ ನೀವು ಪಾತ್ರೆ ಇಡಿ. ಸ್ವಲ್ಪ ನೀರು ಇದು ಕಾದ್ಮೇಲೆ ಸ್ವಲ್ಪ ತೆಂಗಿನ ಎಣ್ಣೆ ತೊಗೊಳ್ಬೇಕು. 1-2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದರೆ ಸಾಕು. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಹಾಕಬೇಕು. 1 ಸ್ಪೂನ್ ಹಾಕಿದರೆ ಸಾಕು. ಸ್ವಲ್ಪ ತಗೊಳ್ತೇನೆ ಸಾಸಿವೆ ಒಗ್ಗರಣೆಗೆ. ಚಟಪಟ ಅಂತ ಆ ಸೌಂಡ್ ಬರ್ತದೆ. ಸ್ವಲ್ಪ ಸ್ಲೋ ಇಡಿ, ಅಂದರೆ ಇದು ಅಡಿ ಇದಾಗ್ತದೆ, ಸ್ವಲ್ಪ ತಳ ಹಿಡಿತದಲ್ಲ, ಸ್ವಲ್ಪ ಲೋ ಆಗಿ ಇಟ್ಟರೆ ಸಾಕು. ಒಗ್ಗರಣೆ ಕೂಡ ಸ್ವಲ್ಪ ಲೋ ಇಡಿ. ಮತ್ತು ನೀರುಳ್ಳಿ ಹಾಕಿ ಒಗ್ಗರಣೆಗೆ, ಮತ್ತು ನಮ್ಮ ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪೆಲ್ಲ ಇತ್ತಲ್ಲ ಅದನ್ನೆಲ್ಲ ಒಟ್ಟಿಗೆ ಹಾಕಿಬಿಡಿ. ನೀರುಳ್ಳಿ, ಬೆಳ್ಳುಳ್ಳಿ, ಮತ್ತು ಮೆಣಸು, ಕಾಯಿ ಮೆಣಸು, ಮತ್ತು ಒಂದು ತುಂಡು ಶುಂಠಿ ಇತ್ತಲ್ಲ ಅದನ್ನು ಕೂಡ ಹಾಕಿ ಅದನ್ನೆಲ್ಲ ರೋಸ್ಟ್ ಮಾಡಿ. ಈಗ ಇದನ್ನೆಲ್ಲ ಒಟ್ಟಿಗೆ ರೋಸ್ಟ್ ಮಾಡಿ, ಸ್ವಲ್ಪ ಕರಿಬೇವು ಸೊಪ್ಪೆಲ್ಲ ಹಾಕಿ ಅದನ್ನು ರೋಸ್ಟ್ ಮಾಡಿ. ಅಂದರೆ ಈ ನೀರುಳ್ಳಿ ವಾಸನೆ ಹೋಗುವ ತನಕ ಸ್ವಲ್ಪ ರೋಸ್ಟ್ ಮಾಡಬೇಕು. ಅದರ ಸ್ಮೆಲ್ ಹೋಗ್ತದೆ ಆಗ ನೀರುಳ್ಳಿದು. ಅದನ್ನು ಸ್ವಲ್ಪ ತಿರುಗಿಸ್ತಾ ಇರಬೇಕು ನಾವು ಸೌಟಲ್ಲಿ. ಈರುಳ್ಳಿದು ಸ್ಮೆಲ್ ಹೋಗಬೇಕು. ಹಾಗೆ ತಿರುಗಿಸ್ತಾ ಇದ್ದರೆ, ಸೌಟ್ ಹಾಕಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಅದು ತಳ ಹಿಡಿತದಲ್ಲ. ಸೊ ಹಾಗೆ ತಿರುಗಿಸ್ತಾ ಇರಬೇಕು ಸೌಟಲ್ಲಿ. ಅದು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಆದರೆ ಒಳ್ಳೆ ಆಗುತ್ತೆ ಟೇಸ್ಟು. ಮತ್ತು ನಾವು ತೆಗೆದಿಟ್ಟ ಟೊಮೆಟೊ ಒಂದು ಟೊಮೆಟೊ ಕಟ್ ಮಾಡಿದ್ವಲ್ಲ ಅದನ್ನು ಹಾಕಿ. ಟೊಮೆಟೊ ಕ್ಯಾಬೇಜ್ ಹಾಕಿದ ಮೇಲೆ ಕೂಡ ಹಾಕ್ಬೋದು ಲಾಸ್ಟಿಗೆ, ಬಟ್ ಇದು ಟೊಮೆಟೊ ಮೊದಲು ಹಾಕಿದರೆ ಸ್ವಲ್ಪ ಮಸಾಲೆ ಇದಕ್ಕೆ ಮಿಕ್ಸ್ ಆಗ್ತದಲ್ಲ ಆಯಿಲಲ್ಲಿ, ಹಾಗೆ ನಾನು ಮೊದಲೇ ಹಾಕಿದೆ ಸ್ವಲ್ಪ. ಮತ್ತು ಈಗ ಸ್ವಲ್ಪ ಅರಶಿನ ತಗೊಳ್ಬೇಕು ನಾವು, ಸ್ವಲ್ಪ ಪುಡಿ. ಅರಶಿನ ಇಲ್ಲದಿದ್ದರೂ ಕೂಡ ಸ್ಕಿಪ್ ಮಾಡ್ಬೋದು. ಅರಶಿನ ಇದ್ದವರು ಅರಶಿನ ಯೂಸ್ ಮಾಡಿ, ಅರಶಿನ ಇಲ್ಲದಿದ್ದರೂ ಕೂಡ ಆಗುತ್ತೆ, ಪ್ಲೇನಾಗಿ ಕೂಡ ಮಾಡ್ಬೋದು. ಇಷ್ಟು ಸಾಕು. ಮತ್ತು ಸ್ವಲ್ಪ ಉಪ್ಪು ತಗೊಳ್ಳಿ, 1 ಸ್ಪೂನ್ ಸಾಕು. ಜಾಸ್ತಿ ಉಪ್ಪು ಮತ್ತೆ ಬೇಕಾದರೆ ಹಾಕ್ಬೋದು. ನಾನು 1 ಸ್ಪೂನ್ ಉಪ್ಪು ತೊಗೊಂಡಿದ್ದೇನೆ. ನಿಮ್ಮದು ಕ್ಯಾಬೇಜ್ ಇದು ಕ್ವಾಂಟಿಟಿ ನೋಡಿ ಯೂಸ್ ಮಾಡಿ. ಜಾಸ್ತಿ ದೊಡ್ಡದಿದ್ದರೆ ಸ್ವಲ್ಪ ಜಾಸ್ತಿ ಹಾಕಿ, ತುಂಬ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಮತ್ತು ಜಾಸ್ತಿ ಉಪ್ಪಾದರೆ ಒಳ್ಳೆಯದಾಗಲ್ಲ. ಸ್ವಲ್ಪ ಉಪ್ಪು ಯೂಸ್ ಮಾಡಿದರೆ ಸಾಕು. ಈಗ ನೋಡಿ, ಇದು ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಯಿತು. ಸ್ವಲ್ಪ ಬೇಯಬೇಕು, ಅಂದರೆ ತಿರುಗಿಸ್ತಾ ಇರಬೇಕು ಸೌಟ್ ಹಾಕಿ, ಇಲ್ಲದ್ರೆ ಇದಾಗ್ತದೆ. ಈಗ ನೀವು ರೆಡಿ ಮಾಡಿಟ್ಟ ಕ್ಯಾಬೇಜಿಗೆ ನೀವು ಫಸ್ಟ್ ಕಟ್ ಮಾಡಿದ್ಮೇಲೆ ಸ್ವಲ್ಪ ನೀರಲ್ಲಿ ಹಾಕಿಡಿ. ಯಾಕಂದರೆ ನೀವು ನೆಕ್ಸ್ಟ್ ಕ್ಯಾಬೇಜ್ ಹಾಕುವಾಗ ಅದರ ನೀರೇ ನಿಮಗೆ ತೆಗೆಯುವಾಗ ಸ್ವಲ್ಪ ಅದರಲ್ಲಿ ಇರ್ತದಲ್ಲ, ಅದೇ ನೀರು ಸಾಕು ನಿಮಗೆ. ಬೇರೆ ಯೂಸ್ ಮಾಡಬೇಕಂತಿಲ್ಲ ಕ್ಯಾಬೇಜ್ಗೆ ನೀರು, ಸಪ್ರೇಟಾಗಿ ನೀರು ಹಾಕಬೇಕಂತಿಲ್ಲ. ಅದರಲ್ಲೇ ನೀರು ಇರ್ತದೆ ಕ್ಯಾಬೇಜಲ್ಲಿ, ನೀವು ಯಾವ ನೀರು ಹಾಕಬೇಕಂತಿಲ್ಲ. ಕ್ಯಾಬೇಜಲ್ಲಿ ನೀರು ಹಾಕುವಾಗ ಸ್ವಲ್ಪ ಹಿಂಡಿ ಹಾಕಿ ಕ್ಯಾಬೇಜಲ್ಲಿ ನೀರಿದ್ದದನ್ನು. ಮತ್ತು ಇದಕ್ಕೆ ನೀರು ಹಾಕಬೇಕಂತಿಲ್ಲ, ಅದರಲ್ಲಿ ನೀರು ಬರ್ತದೆ.
ಬೇಯುವಾಗ ನೀವು ಅದನ್ನು ಫುಲ್ ಮಿಕ್ಸ್ ಮಾಡಬೇಕು. ಮಸಾಲೆ ಎಲ್ಲ ಇದ್ದದನ್ನಾಗ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಡಿ. ಒಂದು 10 ಮಿನಿಟ್ಸ್ ಬೇಯಬೇಕು. ಸ್ವಲ್ಪ ಸ್ವಲ್ಪ ನಡುವಲ್ಲಿ ನೋಡ್ತಾ ಇರಿ ಬೆಂದಿದ ಅಂತೇಳಿ ಚೆಕ್ ಮಾಡಿ. ನಂದು ಈಗ 10 ಮಿನಿಟ್ಸ್ ಆಯಿತು. ಲಾಸ್ಟಿಗೆ ನಾನು ಕೊಬ್ಬರಿ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡಿ ಎಲ್ಲ ಫುಲ್ ಮಿಕ್ಸ್ ಮಾಡಿದರೆ